ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಕಾರ್ನಾಗ ಪ್ಲಸ್ ಮೈಸೂರಿನಾಗಿಂದ ಸ್ಟಾರ್ಟ್ ಆಗೈತೆ ನೋಡ್ರಿ. ನೀವೆಲ್ಲ ನೋಡಿರಿ ಹೋದ ವಿಡಿಯೋದೊಳಗೆ ನಾವು ಏನೆಲ್ಲ ಮಾಡಿದ್ವಿ ಅಂತ ಹೇಳಿ. ಸೊ ಹೋದ ವಿಡಿಯೋ ಫುಲ್ ಮಜಾ ಅನ್ಸತ್ತೆ ಅನ್ಕೊತೀನಿ. ಈ ವಿಡಿಯೋದಾಗೂ ಫುಲ್ ಮಜಾ ಆಗೋದೈತಿ. ಈಗ ಫಸ್ಟ್ ನಾವು ಹೊಂಟಿರೋದು ಬ್ರೇಕ್ಫಾಸ್ಟಿಗೆ. ಈಗ ಜಸ್ಟ್ ಚೆಕ್ಔಟ್ ಆದ್ವಿ ನಮ್ದು ಹೋಟೆಲ್ನಾಗಿಂದ. ಆಮೇಲೆ ಅಲ್ಲೇ ಮುಂದೆ ಗಣಪತಿ ಗುಡಿ ಇತ್ತು, ಗಣಪತಿ ಗುಡಿಗೆ ಹೋಗಿ ಬಂದು ಈಗ ನಾವು ಹೊಂಟಿರೋದು ಮೈಸೂರು ಒಳಗೆ ಫೇಮಸ್ ಇರೋದು ವಿನಾಯಕ್ ಮೈಲಾರಿ ದೋಸೆ. ಸೊ ಲಾಸ್ಟ್ ಟೈಮು ಟ್ರೈ ಮಾಡಿದ್ವಿ, ಭಾಳ ಮಸ್ತ್ ಅನ್ಸಿತ್ತು. ಈಗೂ ನಾವು ದೋಸೆ ಟ್ರೈ ಮಾಡೋಕೆ ಹೊಂಟೇವಿ ನೋಡ್ರಿ. ಸೊ ಬರ್ರಿ ಫುಲ್ ಡೇ ವ್ಲಾಗ್ ಮಾಡ್ತೀನಿ, ನೋಡು ಇವತ್ತೇನೇನಾಗ್ತೈತಿ. ಇದ ನೋಡ್ರಿ ಹೋಟೆಲ್ ಸನ್ಶೈನ್ ನಾವು ಸ್ಟೇ ಆಗಿದ್ದು. ಈ ಹೋಟೆಲ್ ಸ್ವಲ್ಪ ಚಲೋ ಐತಿ, ಹಾಗಾಗಿ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಹೋಗಿದ್ವಿ, ಈಗೂ ಇಲ್ಲೇ ಹೋಗಿದ್ವಿ. ರೇಟ್ನು ಹಂಗೆ ಜಾಸ್ತಿ ಇಲ್ಲ, ಆಮೇಲೆ ರೂಮ್ನು ಡಿಸೆಂಟ್ ಐತಿ. ಸೊ 1 ನೈಟ್ ಸ್ಟೇಗದ ಚಲೋ ಐತಿ ನೋಡ್ರಿ. ಹೋಟೆಲ್ ಮುಂದೆ ಒಂದು ಗಣಪತಿ ಗುಡಿ ಐತಿ, ಹಾಗಾಗಿ ಹೆಂಗೂ ನಾವು ರೆಡಿ ಆಗಿದ್ವಿ. ಗಣಪತಿ ಗುಡಿಗೆ ಹೋಗಿ ನಮ್ದು ಜರ್ನಿ ಸ್ಟಾರ್ಟ್ ಮಾಡೋಣ ಮುಂದಿಂದೆಲ್ಲ ಅಂತ ಹೇಳಿ ಹೋಗಿದ್ವಿ. ನಮ್ಮ ರೂಮಿಗೆ ಫುಲ್ ನಿಯರ್ನ ಅಂದ್ರೆ ಸೈಂಟ್ ಫಿನಾಮಿನಲ್ ಚರ್ಚ್ ನೋಡ್ರಿ. ಈ ಚರ್ಚ್ನು ಮಸ್ತ್ ಐತಿ, ಮೈಸೂರು ಒಳಗೆ ಫೇಮಸ್ ಚರ್ಚ್ ಇದೆ. ಆಲ್ರೆಡಿ ಮುಂಜಾನೆ ಈಗ 9 ಗಂಟೆ ಆಗೈತಿ. ಲಘು ನೋಡ್ರಿ ಅಲ್ಲಿ ಎಷ್ಟು ರಶ್ ಕೂಡೈತೆ ಅಂತೇಳಿ. ನಾವು ಲಾಸ್ಟ್ ಟೈಮ್ ಮೈಸೂರು ಬಂದಾಗ ಎಷ್ಟೋ ಪ್ಲೇಸಸ್ ಕವರ್ ಮಾಡೇವಿ. ಯಾವ ಪ್ಲೇಸಸ್ ಕವರ್ ಮಾಡಿಲ್ಲಲ್ಲ ಅದನ್ನ ಇವತ್ತು ಕವರ್ ಮಾಡೋರದೇವಿ, ಯಾಕಂದ್ರೆ ಮತ್ತೆ ಸಂಜೆಗೆ ನಾವು ಬೆಂಗಳೂರಿಗೆ ವಾಪಸ್ ಹೋಗೋದೈತಿ. ಸೊ ಇವತ್ತು ಫುಲ್ ಡೇ ಒಳಗೆ ಎಷ್ಟು ಪ್ಲೇಸಸ್ ಅಕ್ಕಾವ, ಆಮೇಲೆ ನಾವು ಯಾವ್ದು ನೋಡಿಲ್ಲಲ್ಲ ಅದನ್ನ ಇವತ್ತು ನೋಡ್ಕೊಂಬರೋನು. ಮಾತಾಡ್ಕೊಂತನ ಹೋಟೆಲಿಗೆ ರೀಚ್ ಆದ್ವಿ ನೋಡ್ರಿ. ಈ ಹೋಟೆಲ್ ಒಳಗೆ ದೋಸೆ ಅಂತೂ ಅಗ್ದಿ ಮಸ್ತ್ ಇರ್ತೈತಿ. ಈಗ ಟೇಸ್ಟ್ ಮಾಡಿ ನೋಡುಂಬರ್ರಿ. ಟೇಸ್ಟ್ ಚಲೋ ಐತಿ. ಇಲ್ಲಿ ದೋಸೆ ಮಸ್ತ್ ಇರ್ತದೆ ಆ್ಯಕ್ಚುಲಿ. ಇದನ್ನು ಟ್ರೈ ಮಾಡೋಕ್ಕಂತ ನನಗಂತೂ ಭಾಳ ಆಸೆ ಐತೆ ಇಲ್ಲಿ ಬರಬೇಕಾ ಅಂತ ಹೇಳಿ. ಸೊ ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡಿದ್ರು ಮಸ್ತ್ ಐತೆ ಅಂತ ಹೇಳಿ ಈಗ ಮಸ್ತ್ ದೋಸೆ ಎಂಜಾಯ್ ಮಾಡೋಣ. ಅಮೇಝಿಂಗ್ ಅನ್ನಕತ್ತಾರ ನನ್ನ ಹಸ್ಬೆಂಡ್. ಒನ್ ಆಫ್ ದ ಬೆಸ್ಟ್ ದೋಸೆ ತಿನ್ಬೇಕಂದ್ರೆ ನೀವು ಮೈಸೂರು ಮೈಲಾರಿ ಒಳಗೆ ಒಮ್ಮೆ ಟ್ರೈ ಮಾಡಲೇಬೇಕು. ಆಮೇಲೆ ಇಲ್ಲಿ ಜಸ್ಟ್ ಅಲ್ಲಿಂದ ಸವಿರುಚಿಯಿಂದನೂ ಎಲ್ಲ ಸರ್ಟಿಫಿಕೇಟ್ಸ್ ಬಂದಾವ. ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ. ಇವರು ಮತ್ತು ಬ್ರಾಂಚಸ್ನು ಅದಾವ ನೋಡ್ರಿ. ವಿನಾಯಕ್ ಮೈಲಾರಿ, ಆಮೇಲೆ ಅಲ್ಲೊಂದು ಮೈಲಾರಿ ನಾವು ಲಾಸ್ಟ್ ಟೈಮ್ ಅಲ್ಲೂ ತಿಂದಿದ್ವಿ. ಸೊ ಮೈಲಾರಿ ಈಗ ನೋಡ್ರಿ ನಾಷ್ಟ ಮಾಡ್ಕೊಂಡು ಕಾರ್ ಒಳಗೆ ಕುಂತ್ವಿ. ಹೆಂಗ ಅನ್ನಿಸ್ತು ದೋಸೆ? ಮಸ್ತ್ ಐತೆ ದೋಸೆ. ಹಿಂಗೆ ಬಾಯಾಗಿಟ್ರೆ ಕರಗ್ತೈತದ. ಸೊ ಮೈಸೂರಿಗೆ ಬಂದಾಗ ನೀವು ಮಿಸ್ ಮಾಡಬೇಡ್ರಿ. ಮೈಲಾರಿ ವಿನಾಯಕ್ ಮೈಲಾರಿ ದೋಸೆ ತಿನ್ನಕ 3 ಅದಾವ. 3 ಒಳಗೂ ಚಲೋ ಇರ್ತೈತಿ. ನಾವು ಲಾಸ್ಟ್ ಟೈಮ್ 2 ಕಡೆ ಟ್ರೈ ಮಾಡಿದ್ವಿ, 2 ಚಲೋ ಅನ್ನಿಸ್ತು. ಈಗ ಮತ್ತು ಸೇಮ್ ಅಲ್ಲೇ ಬಂದಿದ್ವಿ. ಸಂಜೆಗೂ ಮತ್ತು ನಾವು ಇದನ್ನ ತಿಂದು ಹೋಗ್ತೇವೆ, ಯಾಕಂದ್ರೆ ಅಷ್ಟು ಚಲೋ ಇರ್ತೈತಿ, ಅಷ್ಟು ಟೇಸ್ಟ್ ಮೇಂಟೈನ್ ಮಾಡ್ಯಾರ ಅವರು. ಅಷ್ಟು ಮಸ್ತ್ ಟೇಸ್ಟ್ ಮೇಂಟೈನ್ ಮಾಡ್ಯಾರ ಅವ್ರು. ನೀವು ಎಲ್ಲ ದೋಸೆ ತಿಂದ್ರಿ, ಬಟ್ ಈ ದೋಸೆ ಮಸ್ತ್ ಇರ್ತೈತಿ ನೋಡ್ರಿ. ಸೊ ಈಗ ನೆಕ್ಸ್ಟ್ ಎಲ್ಲ ಹೊಂಟೇವ್ರಿ ನಾವು. ನೋಡ್ರಿ ಇವ್ರು ಇಲ್ಲಿ ಬಂದ್ರು ಆ್ಯಪಲ್ ಬಿಡಂಗಿನೇ ಇಲ್ಲ. ಒಟ್ಟು ಆ್ಯಪಲ್ ಬೇಕಾ ಇವರಿಗೆ? ಕೇಬಲ್ ಬೇಕಾಗೈತಿ. ಸೊ ಕೇಬಲ್ ತಗೊಂಡು ಹೋಗ್ಬೇಕು. ಇದು ನೋಡ್ರಿ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂದ್ರೆ ಟಾಯ್ ಟಾಯ್ ಆವಾಜ್ ಮಾಡಾಕಟ್ಟು ಬಿಡ್ತೈತಿ. ಸೀಟ್ ಬೆಲ್ಟ್ ಹಾಕೊಂಡ್ ಕೂಡ ಇಮ್ಮಿಡಿಯೇಟ್ ಆವಾಜ್ ಹೋಗ್ತೈತಿ. ಇದೊಂದು ಆ್ಯಕ್ಚುಲಿ ಭಾಳ ಚಲೋ. ನಾವು ಮರ್ತಿದ್ವಿ ಅಂದ್ರೆ ಅದು ನಮಗೆ ನೆನಪಿಸ್ತೈತಿ. ಈಗ ಇಮಿಡಿಯೇಟ್ ಕಾರ್ ಒಳಗೆ ಬಂದ ಕೂಡ ಟಾಯ್ ಆವಾಜ್ ಚಾಲೂನ ಆಗ್ಬಿಡ್ತೈತೆ. ಅದು ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂತಂದ್ರೆ ಚಲೋ ಆಯ್ತದ. ಮಸ್ತ್ ಅನ್ನಿಸ್ತೈತೆ ಆ್ಯಕ್ಚುಲಿ. ಅದಕ್ಕೆ ಭಾಳ ಸೇಫ್ಟಿ ಸಂಬಂಧ ಭಾಳ ಚಲೋ ಅದ. ಸೊ ಈಗ ಆ್ಯಪಲ್ ಶೋರೂಮಿಗೆ ಹೋಗುದು, ಅಲ್ಲೊಂದು ಕೇಬಲ್ ತೊಗೊಳೋದೈತಿ. ಕೇಬಲ್ ತೊಗೊಂಡು ಅದಾದ್ಮೇಲೆ ನಮ್ಮ ಪ್ಲಾನ್ಸ್ ಇವತ್ತು ಸ್ನೋ ಸಿಟಿ, ಆಮೇಲೆ ಲಲಿತ್ ಮಹಲ್, ಆಮೇಲೆ ಟ್ರೈನ್ ಮ್ಯೂಸಿಯಮ್. ಸೊ ಇಷ್ಟು ಓಲ್ಡ್ ಟ್ರೈನ್ಸ್ ಇಷ್ಟು ನಮ್ಮ ಲಿಸ್ಟ್ ಒಳಗೆ ಐತಿ ಇವತ್ತು. ನೋಡೋಣ ಎಲ್ಲೆಲ್ಲ ಯಾವಾಗ ಓಪನ್ ಆಕೈತಿ. ಆ್ಯಕ್ಚುಲಿ 10 o'clock ಅಂದಾರ, ಈಗಿನ್ನ 9:40 ಆಗೈತಿ. ಅಷ್ಟರಾಗ ನಾವೀಗ ಹೋಗೋನಲ್ಲಿ ಫಸ್ಟ್ ಈ ಟ್ರೈನ್ ಮ್ಯೂಸಿಯಮ್ ಅಥವಾ ಲಲಿತ್ ಮಹಲ್ ಮುಗಿಸ್ಕೊಂಡು ಆಮೇಲೆ ಸ್ನೋ ಸಿಟಿಗೆ ಹೋಗ್ತೀವಿ ಮಧ್ಯಾಹ್ನ ಆದಂಗೆ. ಅವಾಗ ಮಜಾ ಬರ್ತೈತಿ. ಇಲ್ಲೇನು ನೋಡಾಕತ್ತಿರಲ್ಲ ಎಕ್ವೇರಿಯಂ ನೋಡ್ರಿ. ಇದು ಎಕ್ವಾ ವರ್ಲ್ಡ್ ಲಾಸ್ಟ್ ಟೈಮ್ ಬಂದಿದ್ವಿ ನಾವು. ಆ್ಯಕ್ಚುಲಿ ಮಸ್ತ್ ಐತಿದೆ, ಒಮ್ಮೆ ನೀವು ಬಂದು ಹೋಗ್ರಿ. ಆಮೇಲೆ ಎಲ್ಲಾ ಟೈಪ್ ಫಿಶ್ ಅದಾವ, ಚಲೋ ಅದಾವ. ನಮ್ದು ವಿಡಿಯೋ ಐತಿ ನೋಡ್ರಿ, ಯಾರ ನೋಡಿಲ್ಲ ಅಂದ್ರೆ ನೋಡ್ಕೊಂಬರ್ರಿ. ಎಕ್ವೇರಿಯಂ ಇಂದ ಹಂಗ ಸೀದಾ ಬಂದ್ರೆ ಇಲ್ಲೇ ಮೈಸೂರು ಝೂ ಐತಿ ನೋಡ್ರಿ. ಇದು ಮಸ್ತ್ ಐತಿ. ನಾವು ಲಾಸ್ಟ್ ಟೈಮ್ ಬಂದಾಗ ಅಜ್ಜಿ ಅದು ಕರ್ಕೊಂಡ್ಬಂದಿದ್ವಿ, ಮಸ್ತ್ ಎಂಜಾಯ್ ಮಾಡಿದ್ವಿ. ಈಗ ಸೀದಾ ಹೊಂಟೇವಿ ಆ್ಯಪಲ್ ಶೋರೂಮಿಗೆ ಕೇಬಲ್ ತೊಗೊಳಕ್ಕೆ. ಆ್ಯಕ್ಚುಲಿ ಮೈಸೂರು ಮಸ್ತ್ ಐತಿ ನೋಡ್ರಿ, ಭಾಳ ಅದಾವ ಇಲ್ಲಿ ಪ್ಲೇಸಸ್ ವಿಸಿಟ್ ಮಾಡಕ್ಕೆ. ಆ್ಯಸ್ ಯೂಶ್ವಲ್ ನನ್ನ ಹಸ್ಬೆಂಡ್ ಮತ್ತು ಪ್ಲ್ಯಾನ್ ಚೇಂಜ್ ಮಾಡಿದ್ರು ನೋಡ್ರಿ. ಯಾಕಂದ್ರೆ ಇಲ್ಲಿ ಮಾಲ್ ಕಡೆ ಬಂದ್ವಿ ಕೇಬಲ್ ತೊಗೊಳಕಂತ ಹೇಳಿ. 10:00 ಎಲ್ಲ ಶಾಪ್ ಓಪನ್ ಆಗ್ತಾವಂತ. ಸೊ ಸುಮ್ಮನೆ ಮಾಲ್ನಾಗ ಅಡ್ಡಾಡೋದು, ನಾವು ಬೆಂಗಳೂರಿನಾಗ ಮಾಲ್ ರಗಡೆ ಅಡ್ಡಾಡೇ ಬಿಟ್ಟಿರ್ತೀವಿ. ಹಾಗಾಗಿ ಈಗೇನು ಪ್ಲಾನ್ ಚೇಂಜ್ ಆತಂದ್ರೆ ಫಸ್ಟ್ ಈಗ ಟ್ರೈನ್ ಮ್ಯೂಸಿಯಮಿಗೆ ಹೋಗುನು.
ಅಲ್ಲಿಂದ ನೆಕ್ಸ್ಟ್ ಪ್ಲಾನ್ಸ್. ಯಾಕಂದ್ರೆ ಈಗ ಮತ್ತು ನಮ್ದೇನು ಕನ್ಫರ್ಮ್ ಪುನಾಗಿಲ್ಲ, ನಾವು ಪಟ್ ಚೇಂಜ್ ಮಾಡ್ತಿರ್ತೇವೆ. ಹಾಗಾಗಿ ಫಸ್ಟ್ ನಾವು ಟ್ರೈನ್ ಮ್ಯೂಸಿಯಂ ಹೊಂಟೇವೆ ನೋಡ್ರಿ. ಇಲ್ಲೇ ಪಾರ್ಕಿಂಗ್ 30 ರೂಪೀಸ್ ಐತಿ. ಸೊ ನಾವು ಬಂದೇವಿ ಟ್ರೈನ್ ಮ್ಯೂಸಿಯಮ್ಗೆ. ಟ್ರೈನ್ ಮ್ಯೂಸಿಯಮ್ಗೆ ನಡ್ಕೊತ ಹೊಂಟೇವೆ ನೋಡ್ರಿ. ಈಗ ಒಳಗೆಲ್ಲ ಟ್ರೈನ್ಸ್ ಅದು ಇಟ್ಟಾರ, ನೋಡ್ಕೊಂಬರೋಣ. ಟ್ರೈನ್ ಮ್ಯೂಸಿಯಂ ಒಳಗೆ ಹೋಗೋಕ್ಕಿಲ್ಲ, ಎಂಟ್ರಿ ಟಿಕೆಟ್ ಐತಿ. ಸೊ 50 ರೂಪೀಸ್ ಫಾರ್ ಅಡಲ್ಟ್, ಚಿಲ್ಡ್ರನಿಗೆ 20 ರೂಪೀಸ್. ಇಲ್ಲಿ ನೋಡ್ರಿ ಟ್ರೈನ್ ಮ್ಯೂಸಿಯಂ ಒಳಗೆ ಟ್ರೈನ್ ನಿಂತಾವೆ. ಆಮೇಲೆ ಅದರದ್ದು ಹಳಿ ಅದನ್ನೆಲ್ಲ ಇಲ್ಲಿ ಹಾಕ್ಯಾರ ನೋಡ್ರಿ. ಇಲ್ಲಿ ನೋಡ್ರಿ ಇವ್ರ ಟ್ರೈನ್ ಒಳಗೆ ಹತ್ತಿದ್ರಿ. ಈಗ ಹೊಳ್ರಿ ಈ ಕಡೆ. ನಾ ಕಾರ್ ಹೊಡ್ಕೊಂಬರ್ತೇನೆ, ನೀವು ಟ್ರೈನ್ನಾಗ ಹೋಗ್ಬಿಡ್ರಿ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಆ ಪೈಪ್ ಥ್ರೂ ಕೋಲ್ ಬಂದು ಬೀಳ್ತೈತಿ. ಕಲ್ಲಿದ್ಲು ನೋಡ್ರಿ ಇಲ್ಲಿ ಎಲ್ಲ ಹಳೆ ಕಾಲದಲ್ಲಿ ಕಲ್ಲಿದ್ಲ. ಆಮೇಲೆ ಇಲ್ಲೇ ಇಗ್ನಿಷನ್ ಇಲ್ಲಿ ಹಾಕ್ತಾರೆ ನೋಡ್ದ, ಇಲ್ಲಿ ಇದ್ರೊಳಗೆ ಐತಲ್ಲ ಸರಿ, ಇಲ್ಲಿ ಒಳಗೆ ಹಾಕ್ತಾರೆ. ಇದ್ರೊಳಗೆ ಹಾಕ್ತಾರ. ಇಲ್ಲಿ ಒಳಗೆ ಬೆಂಕಿ ಇರ್ತೈತಿ, ಅದ್ರ ಮೇಲೆ ಇಂಜಿನ್ ಓಡ್ತೈತಿ. ಎಲ್ಲ ಹಳೆ ಇಂಜಿನ್ಸ್, ಮೋಸ್ಟ್ಲಿ ಒಂದು 60-70 ವರ್ಷದ ಹಿಂದೆನೂ ಕಾಣಿಸ್ತೈತಿ. ಏನು 200 ವರ್ಷನ ಯಾರಿಗೆ ಗೊತ್ತು. ನಿನ್ನಷ್ಟು ಹೈಟ್ ಅದಾವು, ಆಲ್ಮೋಸ್ಟ್ ನಿನ್ನಷ್ಟು ಹೈಟ್. 5 ಫೀಟ್, ನೀ 5 ಫೀಟ್ 4 ಇಂಚ್. ಅಲ್ಲಿ ಕಲ್ಲಿದ್ಲು ಹಾಕಿದ ಕೂಡ ಇಷ್ಟು ದೊಡ್ಡ ಇಂಜಿನ್ ಓಡ್ತೈತಿ. ಎಷ್ಟು ದೊಡ್ಡದೈತಲ್ಲ. MG ರೇಲ್ ಬಸ್, ಮೀಟ್ರ್ ಗೇಜ್. MG ಅಂದ್ರೆ ಭಾರತ್ ಅರ್ತ್ ಮೂವರ್ಸ್ ಮಾಡಿದ 1930 ಆಲ್ಮೋಸ್ಟ್ 95 ವರ್ಷದ ಹಿಂದಿಂದ ಬಸ್ ಇದ್ದಂಗೆ ಐತಿ. ರೇಲ್ ಬಸ್ ತುಂಬರ್ರಿ ಇಲ್ಲಿ ನೋಡೋಣ ಬಸ್ ಹೆಂಗೈತಿ. ತೆಗಿಯಕ್ಕೆ ಬರಂಗಿಲ್ಲ. ಹಾಂ, ಇದು ಇಂಜಿನ್ ಇದೆ ಇಲ್ಲಿ. ಬಸ್ ಸೇಮ್ ಬಸ್ ಇದ್ದಂಗೆ ಐತಿ ಅಲ್ಲ, ಸೇಮ್ ಬಸ್. ಇಲ್ಲಿಂದ ಇಂಜಿನ್ ನೋಡ್ಬೋದು ನೀವು. ಇಲ್ಲಿ ಮುಂದೆ ಮೀಟ್ರ್ ಗೇಜ್ ಇದೆ, ನ್ಯಾರೋ ಗೇಜ್ ಅಲ್ಲ. ಮೀಟ್ರ್ ಗೇಜ್ ಅಂದ್ರೆ ಅವಾಗ 100 ವರ್ಷದಿಂದನೇ ದೊಡ್ಡದು ಟ್ರ್ಯಾಕ್ ಇರ್ತದೆ ಆ್ಯಕ್ಚುಲಿ. ತನಕ ನೋಡಿದ್ದ ನೀವು ಇಂಜಿನಿಗೆ ಹತ್ತಿದ್ದ ಫಸ್ಟ್ ಬೋಗಿ, ಇದು ಸೆಕೆಂಡ್ ಬೋಗಿ. ಈಗಿನ ಶತಾಬ್ದಿ ಟ್ರೈನ್ ಇರ್ತಾವಲ್ಲ ಹಂಗೆ ಈ ಕಡೆನೂ ಐತಿ, ಈ ಕಡೆನೂ ಮಂದಿ ಅದರ್ತ ಕುಂದ್ರಬೋದು. ಇಲ್ಲಿ ಬಸ್ ಇದ್ದಂಗೆ ಐತಿ, ಅದಕ್ಕೆ ರೇಲ್ ಬಸ್ ಅಂತಾರೆ ಇದಕ್ಕೆ. ಇದು ಮೀಟ್ರ್ ಗೇಜ್ ವುಡನ್ ವ್ಯಾಗನ್. ಇದು ವುಡನ್ ವ್ಯಾಗನ್ ಅಂದ್ರೆ ಮರದಲ್ಲೇ ಮಾಡ್ಯಾರ. ಆಮೇಲೆ ಇದ್ರೊಳಗೆ ಲಗೇಜು ಅದನ್ನೆಲ್ಲ ಒಯ್ತಿದ್ರಂತ. 100 ವರ್ಷ ಹಳೆದು. ಇದೇನೈತಲ್ಲ ಮೀಟ್ರ್ ಗೇಜ್ ಹ್ಯಾಂಡ್ ಕ್ರೇನ್. ಇದು 5 ಟನ್ ವಜ್ಜೆ ಎತ್ತಿತ್ತಂತ. ಈ ಚಕಡಿಯೊಳಗೆ ಅದು ಎತ್ತುದು ಇಳಿಸೋದು ಎಲ್ಲ ಇದೆ ನೋಡ್ರಿ. ಅದು ಅದ್ರೊಳಗೆ ಏನಾರು ಇರ್ತಾವೆ, ಲಗೇಜ್ ಆಯ್ತು ಏನಾರು ಇರ್ತಾವೆ. ಚಕಡಿ ಒಳಗೆ ಇನ್ನೂ ಐಟಮ್ಸ್ ಎಲ್ಲ ಹತ್ಸೋದು ಇಳಿಸೋದು. ಒಟ್ಟು 5 ಟನ್ ಎತ್ತಿತ್ತದ. ಆಮೇಲೆ 360 ಡಿಗ್ರಿ ತಿರುಗ್ತದಂತದ, ಎಲ್ಲ ಕಡೆನೂ ತಿರುಗ್ತದೆ. ಇದು ಮೀಟ್ರ್ ಗೇಜ್ ಉಗಿ ಬಂಡಿ. ಇದು ಲೋಕೋಮೋಟಿವ್. ಗಾಲಿಗಳು ಒಬ್ಬ ಮನುಷ್ಯನ ಹೈಟ್ ಅದಾವ ಇಂಜಿನದ್ದು. ಇಲ್ಲಿ ನೋಡ್ಬೋದು ನೀವು. ಇವು ಹಳೆಯ ರೈಲ್ವೆ ಸ್ಟೇಷನ್ಗಳು. ಇವು ಹೊಯ್ಸಳ ಹೌಸ್ ಅಂತ ಹೆಸರಿಟ್ಟಾರ. ಆಡಿಯೋ ವಿಜುವಲ್ ರೂಮ್ ಅಂತ ಏನೋ ಐತಲ್ಲ ಒಳಗೆ, ನೋಡ್ಕೊಂಬರಂಬರ್ರಿ. ನೋಡ್ರಿ ಅಲ್ಲಿ ಟಿಕೆಟ್ ಪ್ರಿಂಟಿಂಗ್ ಮಷಿನ್ ಅಂತ 1908 ಸ್ಟಾರ್ಟ್ ಆಗೈತಿ. ಆಮೇಲೆ ಮೈಸೂರು, ಬೆಂಗಳೂರು, ಪಾಲ್ಘಾಟ್, ಮದ್ರಾಸ್ ಕಡೆ ಎಲ್ಲ ಕಡೆ 300 ಸ್ಟೇಷನ್ಗಳು ಟಿಕೆಟ್ ಕಳಿಸಿತ್ತಂತಿದ್ದು. 2013 ತನಕ ಕೆಲಸ ಮಾಡಿದ್ದು. 105 ವರ್ಷ ಟಿಕೆಟ್ ಪ್ರಿಂಟ್ ಮಾಡ್ತಿದ್ರಲ್ಲ, ಇದೆ ನೋಡ್ರಿ ಮಷಿನ್. ಈ ಮಷೀನಿಂದನೇ ಟಿಕೆಟ್ ಪ್ರಿಂಟ್ ಆಗ್ತಿತ್ತು ಮೊದಲು ರೈಲ್ವೆ ಒಳಗೆಲ್ಲ. ಅಲ್ಲಿ ಅವಾಗ ಹಿಂದಿನ ವಿಡಿಯೋನ ನೋಡಿರಲ್ಲ, ಇಲ್ಲೇ ಪ್ರಿಂಟ್ ಆಗ್ತಿದ್ದು ಅವೆಲ್ಲ. RPF ಸೇನೆದವರು
ನಾವು ಕೇಳ್ತೇವಲ್ಲ ಈ ಎಲ್ಲ ಯೂನಿಫಾರ್ಮ್ ಅವರು ವಾಪರ್ಸಿದ್ರು ಅಂತ. ಪ್ರೊಟೆಕ್ಷನ್ ಕೋರ್ಸ್. ಇಲ್ಲೊಂದು ಸ್ವಲ್ಪ ಹಳೆಯ ಫೋಟೋಸ್ ಅದಾವೆ. ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತಲ್ಲ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಗುಡ್ಡ ಹತ್ತಾಗತ್ತೈತಿ ಈ ಟ್ರೈನ್. ರೌಂಡ್ ತಿರಿ ಡಾರ್ಜಿಲಿಂಗ್ನಾಗ ಐತದ. ಯಾರಿಗೂ ಬರೋಲ್ರಿ ಹೋಗ್ರಿ, ಗುಡ್ಡ ಹತ್ತಾವ ಟ್ರೈನ್ಗಳು. ಇಲ್ಲಿ ನೋಡ್ರಿ, ದ ಇವಲ್ಯೂಷನ್ ಆಫ್ ಸ್ಟೀಮ್ ಲೋಕೋಮೋಟಿವ್ಸ್, ಉಗಿ ಬಂಡಿದು, ಡೀಸೆಲ್, ಆಮೇಲೆ ಎಲೆಕ್ಟ್ರಿಕ್ ಹೆಂಗೆ ಚಾಲೂ ಆಯ್ತು, ಯಾವಾಗಿಂದ ಚಾಲೂ ಆಯ್ತು ಎಲ್ಲ ಐತಿ. A to Z ಕೊಟ್ಟಾರ. ಸ್ಟೀಮ ಉಗಿ ಬಂಡಿ 1852ರಾಗ ಚಾಲೂ ಆಗ್ಯಾವ. ಡೀಸೆಲ್ 1930ರಾಗ, ಎಲೆಕ್ಟ್ರಿಕ್ 1925ರಾಗ ಚಾಲೂ ಆಗ್ಯಾವ. ಎಲೆಕ್ಟ್ರಿಕ್ ಅಂತ ನಾವು ಈಗ ಬಾಯ್ ಬಡ್ಕೊಳತ್ತೀವಿ. 1930ರೊಳಗೆ ಎಲೆಕ್ಟ್ರಿಕ್ ಟ್ರೈನ್ಸ್ ಬಂದಾವ. ಅದು ಅನ್ಬೋದಲ್ಲ ಯಾವ ಹೆಂಗೆ ಸ್ವಚ್ಛ ಮಾಡ್ತಿದ್ರು ಖಡ್ಗಗಳನ್ನೆಲ್ಲ ಅಂತ ಹೇಳಿ. ಅದಾವಲ್ಲ ಖಡ್ಗಗಳನ್ನ ಇಲ್ಲಿ ತಂದಿದ್ರು, ಬಾಯ್ಲರ್ನೇ ಹಾಕ್ಸಿದ್ರು. ಇದು ಇಲ್ಲೇ ಬಾಯ್ಲರ್ ಇದೆ, ಇಲ್ಲೇ ನೀರು ಇರ್ತಿದ್ದಿಲ್ಲ ಒಳಗೆ ಅಂತಂದು ಖಡ್ಗ ಅಲ್ಲಿ ಇಟ್ಕೊಳ್ಳೆ ತಾನು ಸ್ವಚ್ಛ ಆಕಿತ್ತು. ಹಿಂಗೆ ತೆಗಿಬೋದು ನಾನು ಆ್ಯಕ್ಚುಲಿ. ₹100 ಕಾಯಿನ್ ಯಾವಾಗಾರು ನೋಡಿದ್ರನ? ಇಲ್ಲಿ ನೋಡ್ರಿ, ₹100 ಕಾಯಿನ್ ಐತಿ ಹಳೆಯದು. ಕಲೆಕ್ಷನ್ ಚಲೋ ಐತೆ, ಒಂದ್ಸಲ ಬಂದು ನೋಡಿ ಹೋಗ್ರಿ. ಇಲ್ಲಿ ಇವೆಲ್ಲ ಬೇರೆ ಬೇರೆ ಬ್ಯಾಚ್ ಅದಾವಲ್ಲ, ಇವನ್ನ ಮೈಸೂರು ರಾಜ್ಯ ಮೊದಲಿತ್ತಲ್ಲ ಅವಾಗ ವಾಪರ್ಸಿದ್ರು ಅವ್ರನ್ನ. ಇಲ್ಲಿ ನೋಡ್ರಿ, ಇಲ್ಲೇ ಪಾಯಿಂಟ್ಸ್ ಮ್ಯಾನ್ ಅಂತ ಬ್ಯಾಡ್ಜ್ಗಳನ್ನ ಯೂಸ್ ಮಾಡ್ತಿದ್ರು. ಬೇರೆ ಬೇರೆ ರೋಲ್ ಮೇಲೆ. ಆಮೇಲೆ ಟಿಕೆಟ್ಸ್ ನೋಡ್ರಿ, ರೈಲ್ವೆ ಟಿಕೆಟ್ಸ್ ₹15, ₹30. ಇದು ಟಿಕೆಟ್ ಪಂಚಿಂಗ್. ಇದು ಎಲ್ಲ ಇದನ್ನು ಪಂಚ್ ಮಾಡಿ ಎಲ್ಲಿಂದ ಎಲ್ಲಿ ಹೊಂಟ್ರಿ, ಎಷ್ಟು ರೊಕ್ಕ ಎಲ್ಲ ಇದನ್ನು ಕಳಿಸಿದ್ರು. ಆಮೇಲೆ ಇದು ನೋಡ್ರಿ, ಟಿಕೆಟ್ ವೈಂಡಿಂಗ್ ರ್ಯಾಕ್ ಇದೆ. ಇಲ್ಲೆಲ್ಲ ಟಿಕೆಟ್ ಹಾಕಿಟ್ಟಿರ್ತಿದ್ರೆ ಅದನ್ನು ಕೊಡ್ತಾರೆ. ಇಲ್ಲೆಲ್ಲ ಇರ್ತಿದ್ವು, ಎಲ್ಲಿಂದ ಎಲ್ಲಿ ಹೊಂಟ್ರಿ ಹೇಳಿದ್ರೆ ಸಾಕು, ಇಲ್ಲಿಂದ ಟಿಕೆಟ್ ತೆಗೆದು ಕೊಟ್ಬಿಡ್ತಿದ್ರು ಅವ್ರು. ಟ್ರೆಸ್ರಿ ತೆಗಿಯಕ್ಕೆ ಬರ್ತೈತಿಲ್ಲ ಗೊತ್ತಿಲ್ಲ, ಇಲ್ಲ ಲಾಕ್ ಐತಿ, ತೆಗಿಯಕ್ಕೆ ಬರೋಂಗಿಲ್ಲ ಮೋಸ್ಟ್ಲಿ. ಇಲ್ಲಿ ಏನಾರು ಇರ್ಬೇಕು. ಹಾಂ, ಕೀ ಹಾಕಿಟ್ಟಾರ ಅವರಲ್ಲಿ. ಇದು ನೋಡ್ರಿ, ಇಲ್ಲಿ ರಿವಾಲ್ವಿಂಗ್ ಟಿಕೆಟ್ ವೆಂಡಿಂಗ್ ಮೆಷಿನ್. ಇದು ತಿರುಗ್ತದ. ಈಗೇನು ಚಾಕ್ಲೇಟ್ ಕೌಂಟರ್ ತಿರುಗ್ತಿರ್ತಾವಲ್ಲ ಹಂಗೆ, ವಾಪಸ್ ಹಂಗೆ ಹೆಂಗಿತ್ತು ಹಂಗೆ ಇಡನು. ಆಮೇಲೆ ಕ್ಯಾಶ್ ಸೇಫ್ ಜಸ್ಟ್ ಸಂದಕ. ಇಲ್ಲೆಲ್ಲ ಮೊದಲ ಅವ್ರ ರೊಕ್ಕ ಅವನ್ನೆಲ್ಲ ಇರ್ತಿತ್ರಿ. ಇಲ್ಲ ಆಮೇಲೆ ತೆಗಿಯಕ್ಕೆ ಬರಂಗಿಲ್ಲ ಅನ್ಕೊಂತೀನಿ, ಎಲ್ಲ ಹಳೆ ಅದಾವ. ಇಲ್ಲೇ ನೋಡ್ರಿ, ನಾವು ಹತ್ತಿ ಬರ್ತೇವಿ, ಒಂದು ರೌಂಡ್ ಅವ್ರು ಕರ್ಕೊಂಡು ಅಡ್ಡಾಡಿಸ್ತಾರೆ. ಇದ್ರಾಗಿಂದ ಬರ್ತೈತಿ. ಈಗ ಸಣ್ಣ ಟ್ರೈನಾಗ ಅಡ್ಡಾಡ್ತೀವಿ. ಟ್ರೈನ್ನಾಗ ಅಡ್ಡಾಡೋ ಎಕ್ಸ್ಪೀರಿಯನ್ಸ್ ನೋಡ್ರಿ. ಅಲ್ಲಿ ಇಷ್ಟೋ ತನಕ ನೀವು ಮೀಟ್ರ್ ಗೇಜ್ ನೋಡಿದ್ರಲ್ಲ, ಇದು ನ್ಯಾರೋ ಗೇಜ್. ನ್ಯಾರೋ ಗೇಜ್ ಅಂದ್ರೆ ಏನು, ಇಲ್ಲಿರ್ತಾವಲ್ಲ ಈ ಹಳಿ ಅಗಲ ಅದು 1 ಮೀಟ್ರ್ ಇರ್ತದೆ. ಅದು ಮೀಟ್ರ್ ಗೇಜ್ ಅಂದ್ರೆ. ಇದು ನ್ಯಾರೋ ಗೇಜ್ ಅಂದ್ರೆ ಕರೆಕ್ಟಾಗಿ ಎಷ್ಟು ಅಗಲ ಇರ್ತದೆ ಗೊತ್ತಿಲ್ಲ, ಬಟ್ ಅದಕ್ಕಿಂತ ಸಣ್ಣದಂತೂ ಇರ್ತದೆ. ಅಲ್ಲಿ ಉಗಿ ಬಂಡಿ ನೋಡಿದ್ವಲ್ಲ ಅಂಥದನ ಇದೆ, ಆದ್ರೇನು ಸಣ್ಣದಿದೆ. ಅವಾಗ ನೋಡಿದ್ದು ಅದು 1969, ಇದು 1922. ಸಮೀಪ 45 ವರ್ಷ ಹಳೆಯದು ಅದಕ್ಕಿಂತ. ಅದಕ್ಕೆ ನೋಡ್ರಿ, ಇಲ್ಲೇ ಹಳಿ ಆಗಲ್ಲ ಕಡಿಮೆ ಐತೆ. ಒಳಗೆ ಹೋಗೋನ್ ತಡ್ರಿ, ನೋಡ್ರಿ ಏನೇನೈತಿ. ಸೇಮ್ ಹಂಗೈತಿ. ಇಲ್ಲಿ ಕಲ್ಲಿದ್ಲ ಹಾಕ್ತಾರೆ. ಆಮೇಲೆ ಇಲ್ಲಿ ಒಳಗೆ ಕಲ್ಲಿದ್ಲು ಹಾಕೋದು, ಅದು ಮುಂದೆ ಹೋಗ್ತದೆ. ಸಣ್ಣ ಟ್ರೈನ್ ಅಂದ್ವಲ್ಲ, ಇಲ್ಲಿ ಬರ್ತದೆ ನೋಡ್ರಿ. ಈಗ ಬರ್ತದೆ ನೋಡ್ರಿ ಇಲ್ಲಿಂದ ಟ್ರೈನ್. ಸಣ್ಣ ಟ್ರೈನ್ ಇದು, ಸಣ್ಣ ಉಗಿ ಬಂಡಿ. ಈಗ ಆ ಕಡೆ ನೀಲಿ ಉಗಿ ಬಂಡಿ ಇತ್ತಲ್ಲ, ಆ ಕಡೆಯಿಂದ ಈ ಕಡೆ ಬಂದ್ವಿ. ಇಲ್ಲೇ ಒಂದು ಸ್ವಲ್ಪ ಕುಂದ್ರಾಕ ಜಾಗ ಮಾಡ್ಯಾರ.
ಸಣ್ಣ ಹುಡುಗರದು ಇದ್ದವ್ರಿಗೆ ಬ್ಯಾಸ್ರದು ಆತಂದ್ರೆ ಇಲ್ಲಿ ಆರಾಮ್ ಸ್ವಲ್ಪ ಹೊತ್ತು ಚೇರ್ಸ್ ಅದಾವ. ಇನ್ನೊಂದು ರೌಂಡ್ ಹೊಂಟೈತೆ ಟ್ರೈನ್. 2 ರೌಂಡ್ ಹೊಡೆಸ್ತಾರೆ ಕಾಣಿಸುತ್ತೆ ಅವ್ರು. ನಾವು ಹೋಗಿ ಬರೋಣ ಇನ್ನೊಂದು ಸ್ವಲ್ಪ ಹೊತ್ತಾಗ ನೋಡ್ರಿ. ಇನ್ನೊಂದು 1932 ಮಾಡಿದ್ದ ಮೀಟ್ರ್ ಗೇಜ್ ಸ್ಟೀಮ್ ಇದೆ. ಸ್ಟೀಮ್ ಅಂತಂದ್ರೆ ನೀರಿಂದ ಉಗಿ ಮೇಲೆ ಹೋಗೋದಿದೆ. ಸ್ಟೀಮ್ ಇದೆ ಆ್ಯಕ್ಚುಲಿ. ಇದು ಡಿಫ್ರೆಂಟ್ ಐತಿ. ಅಲ್ಲಿ ಹಿಂದೆ ಡಬ್ಬಿಗಳು ಅದಾವೆ. ಒಳಗೆ ನೋಡ್ಕೊಂಬರೋಣ ತಡ್ರಿ ಏನೈತೆ ಸ್ಟೀಮ್ ಹೆಂಗೆ ಡಿಫ್ರೆಂಟ್ ಇದು. ಇಷ್ಟದಂಗೆ ಕಲ್ಲಿದ್ದೆಲ್ಲ ನೋಡಿದ್ವಿ. ಈಗ ಇದು ನೋಡೋಣ ಹೆಂಗೆ. ಇವ್ರು ನೋಡ್ರಿ ಈಗ ಸ್ಟೀಮ್ ಲೊಕೊಮೋಟಿವ್ ಅದ್ರೊಳಗೆ ಹತ್ತಾಕತ್ತಾರ. ಇವ್ರು ಹತ್ತಿ ನಿಂತಾರ ನೋಡ್ರಿ. ಡ್ರೈವರ್ ಬಾಜುಕ್ನ ಇವರು ಹೋಗಿ ನಿಂತಾರ. ಇಲ್ಲಿ ಮನುಷ್ಯನ ಆಲ್ರೆಡಿ ಒಬ್ಬ ನಿಂದ್ರಿಸ್ಯಾರ ಹೆಂಗೆ ವರ್ಕ್ ಆಗ್ತೈತೆ ಅಂಥೇಳಿ. ಇವು ಬೇರೆ ಬೇರೆ ಇವು ಗೇರ್ಸ್. ಹೆಂಗೆ ಗೇರ್ ಅಂತಂದ್ರೆ ಇಲ್ಲಿ ಒತ್ತಿದ್ಕೂ ಇದು ಮೇಲೆ ಇರ್ತೈತೆ. ಬೇರೆ ಬೇರೆ ಶಿಫ್ಟ್ ಮಾಡಿ ಸ್ಪೀಡ್ ಎಷ್ಟು ಹೋಗ್ಬೇಕಂತೇಳಿ ಡಿಸೈಡ್ ಮಾಡೋದು. ಇದ್ರೊಳಗೆ ಇಲ್ಲೆಲ್ಲ ಗ್ಲಾಸ್ ಇರ್ತಿದ್ದು ನಮಗೆ ಕಾಣಿಸ್ತೈತಿ ಇಲ್ಲಿ ಎಷ್ಟು ಸ್ಪೀಡ್ನೇ ಹೊಂಟೈತಿ, ಎಷ್ಟು ದೂರ ಐತಿ ಅಂತೇಳಿ. ಟ್ರೈನ್ ಒಳಗೆ ಹೋಗಿ ಇವ್ರು ಕುಂತಾರ ನೋಡ್ರಿ. ನಾನು ಹೋಗಿ ಕುಂದಿರ್ತೇನೆ ಈಗ. ಟ್ರೈನ್ ಒಳಗೆ ಕುಂತೇವಿ ಈಗ. ಟ್ರೈನ್ ಹೋಗೋದಕ್ಕೆ ವೇಟ್ ಮಾಡಾಕತ್ತೇವಿ. ಫುಲ್ ಟ್ರೈನ್ ಪಟ್ನ ತುಂಬೇ ಬಿಡ್ತೈತಿ ಇದು. ನೋಡು 2 ರೌಂಡ್ ಹಾಕಿಸ್ತಾರೋ 1 ರೌಂಡ್ ಹಾಕಿಸ್ತಾರ ಅಂತೇಳಿ. ಟ್ರೈನ್ ಚಾಲೂ ಆಯ್ತು ನೋಡ್ರಿ. ಈಗ ಟ್ರೈನ್ಯಾಗ ಹೊಂಟ್ವಿ. ಸ್ಟಾರ್ಟ್ ಆಯ್ತು ಈಗ ನಮ್ಮ ಟ್ರೈನ್. ಒಂದು ರೌಂಡ್ ಹಾಕಿ ಬರೋಣ. ಫುಲ್ ತೋರಿಸ್ತೈತೆ ನಮಗೆ. ಸ್ಕ್ರ್ಯಾಪ್ ಮಾಡಲ್ಸ್ ಬ್ಯಾಂಡ್ ಬಾಜಾ ಬರ್ಸೋರ್ಗತ್ತೆ ಹೆಂಗೆ ನಿಂದಿರ್ತಾರೆ. ಎಲ್ಲ ಸ್ಕ್ರ್ಯಾಪ್ ಆಗಿದ್ದು ಐಟಮ್ಸ್ ತೊಗೊಂಡ ಬ್ಯಾಂಡ್ ಗ್ರೂಪ್ ಇದಾವೆ. ಹಂಗೆ ಮಾಡ್ಯಾರ ಅವ್ರು ಕಾಣುವಂಗೆ ಬ್ಯಾಂಡ್ ಗ್ರೂಪ್ ಜೊತೆ ಸ್ಕ್ರ್ಯಾಪ್ ಐಟಮ್ಸ್ ತೊಗೊಂಡು ಎಲ್ಲ ಶಾಕ್ ಅಬ್ಸಾರ್ಬರ್ಸ್, ರಾಡ್ಸ್ ಅವ ಅದಾವೆ. ಇಲ್ಲಿ ನೋಡ್ರಿ ಇಲ್ಲೇ ಕಾರಿಂಗ್ ಐತೆ ಹೆಂಗೈತೆ. ಕಾರ್ನ್ಯಾಗ ಜೀಪ್ ಐತೆನೂ ಮಾಡ್ಬೋದಿತ್ತು ಅನ್ನೋ ಬೇಕಂತ ಟ್ರೈನ್ ಇಫೆಕ್ಟ್ ಕೊಡಕ್ಕೆ ಸ್ಪೀಡ್ ಅದು ಹೋಗತ್ತಿಲ್ಲ. ಡಗ್ ಮಾಡ್ಕೊಂತಾನೆ ಕರ್ಕೊಂಡು ಹೋಗ್ತಾರೆ. ಒಂದು ರೌಂಡಿಗೆ ಮಂತಿಗೆ ನೋಡೋಣ. ಸೆಕೆಂಡ್ ರೌಂಡ್ ಏನಾದ್ರು ಮತ್ತೆ ಕರ್ಕೊಂಡು ಹೋಗ್ತಾರ. ಸೆಕೆಂಡ್ ರೌಂಡ್ ಹೊಂಟಿವಿ ಈಗ. ಸೆಕೆಂಡ್ ರೌಂಡ್ ಹೊಂಟ್ವಿ ಟ್ರೈನ್ ಒಳಗೆ. ಇನ್ನೇನು ನೀವು ನೋಡಕತ್ತಿರಲ್ಲ, ಇದು ಆ್ಯಕ್ಚುಲಿ ಇಂಜಿನ್ಗಳ್ನ ತಿರುಗಿಸೋದ. ಹೆಂಗಂತಂದ್ರೆ ಈಗ ಆ ಕಡೆಯಿಂದ ಬಂದಿರ್ತಾವ ಅಂತೇಳಿರಿ ವಾಪಸ್ ಮತ್ತೆ ಹಿಂಗೆ ಹೋಗ್ಬೇಕಲ್ಲ. ಹೆಂಗೆ ಹೋಗೋದು ಅದನ್ನು ರೋಡ್ನಾಗಂತೂ ಇಳ್ಸಕ್ಕೆ ಬರೋಂಗಿಲ್ಲ. ಇದು ಏನು ಮಾಡ್ತೈತಿ, ರೌಂಡ್ ತಿರುಗಿಸಿ ಮತ್ತೆ ವಾಪಸ್ ನಿಂದಿರ್ಸತ್ತೆ. ಹಿಂಗೆ ತಿರುಗ್ತಾವೆ ನೋಡ್ರಿ ವಾಪಸ್ ಹೋಗ್ಬೇಕಾಗಿದ್ದು. ಇದು 1900 ಅಂದರೆ 125 ವರ್ಷ ಹಳೇದು ಸ್ಟೀಮ್ ಇಂಜಿನ್ ಇದು. ಆ್ಯಕ್ಚುಲಿ ಸ್ಟೀಮ್ ಉಗಿ ಬಂಡಿ. ಹತ್ತಿ ನೋಡು ತಡ್ರಿ. ಇಲ್ಲೆಲ್ಲ ಉಗಿ ಹೋಗ್ತೈತಿ. ಇಲ್ಲೆಲ್ಲ ಅವರು ಐಟಮ್ಸ್ ಹಾಕೋದು. ಬಾಯ್ಲರ್ ಇರ್ತದ ನೋಡ್ರಿ. ನೀರು ಕಾಸ್ಬೇಕಲ್ಲ ಮತ್ತು. ಇಲ್ಲೇನು ನೋಡಾಕತ್ತಿರಲ್ಲ, ಇದು ಲೆವೆಲ್ ಕ್ರಾಸಿಂಗ್ ಮಾಡಕ್ಕೆ ಯೂಸ್ ಮಾಡ್ತಾರೆ ನೋಡ್ರಿ. ಆ ಕಡೆ ಗೇಟ್ ಐತಿ. ಇಲ್ಲಿ ನೋಡ್ರಿ, ಇದೇನು ನೋಡಾತಿರಲ್ಲ ಗೇಟ್ ಇದು. ಫಸ್ಟಿನ ಕಂಪ್ನಿದು 1925 ಮಾಡ್ಯಾರ. ಒಂಥರ ರೈಲ್ವೆ ಇನ್ಸ್ಪೆಕ್ಷನ್ ಹೋಗ್ಬೇಕಾದ್ರೆ ರೇಲ್ ಕಾರ್ ಅಂತಾರೆ ಅದಕ್ಕೆ. ಮಸ್ತ್ ಐತಲ್ಲ.
ರೈಲ್ವೆ ಟ್ರ್ಯಾಕ್ ಮೇಲೆ ಇನ್ಸ್ಪೆಕ್ಷನ್ ಹೋಗ್ಬೇಕಾದ್ರೆ ರೈಲ್ವೆ ಇನ್ಸ್ಪೆಕ್ಷನ್ ಇವರು ಹೊಂಟಾರ ನೋಡ್ರಿ ಈಗ. ತೆಗ್ಯಾಕೆ ಬರಂಗಿಲ್ಲ ಇದು. ಇಲ್ಲೇ ಇದು ಇಂಜಿನ್ ಐತಿ ಇದ್ರಾಗ. ಇದು ಒಳಗೆ ಸೇಮ್ ಗಾಡಿ ಹೋದಂಗನ ಇದೆ. ಇಲ್ಲಿ ನೋಡ್ರಿ ಸೀಟ್ ಐತಿ ಎಲ್ಲ ಐತಿ. ಈ ಕಡೆ ಹಿಂದೆ ಕುಂದ್ರಾಕನು ಒಂದೇ ಜಾಗ ಐತಿ ನೋಡ್ರಿ. ನಮ್ಮ ಟ್ರ್ಯಾಕ್ಟರ್ ಇದು ಆಟೋ ಇರ್ತಾವಲ್ಲ ಹಂಗೆ ಜಾಗ ಐತಿ ನೋಡ್ರಿ. ಟಮ್ ಟಮ್ ಟಮ್ನೇ ಹೋದಂಗೆ ವಾಸ್ಟಿನ್ ಫಾರಿನ್ ಕಂಪ್ನಿ ಅವ್ರು ಮಾಡಿದ್ದು. ಇಲ್ಲಿ ನೋಡ್ರಿ ಸಣ್ಣ ಹುಡುಗರಿಗೆ ಆಟ ಆಡಕ್ಕೆ ಅಂತ ಹೇಳಿ ಇವನ್ನೆಲ್ಲ ಮಾಡ್ಯಾರ. ಇಲ್ಲಿ ಬಾಜುಕನ ರೈಲ್ವೆ ಸ್ಟೇಷನ್ ಐತಿ. ರಿಯಲ್ ರೈಲ್ವೆ ಸ್ಟೇಷನ್. ಖರೆ ಖರೆ ರೈಲ್ವೆ ಸ್ಟೇಷನ್ ಅದು. ಇದು ನೋಡ್ರಿ ಇನ್ಸ್ಪೆಕ್ಷನ್ ಕಾರ್ ಒಳಗೆ ನನ್ನ ಹಸ್ಬೆಂಡ್ ಹತ್ತಾತಾರ. ಆ ಕಡೆ ಏನು ನೋಡಿದ್ರಲ್ಲ ಅದು ವೈಟ್ ಕಲರ್ ಇತ್ತು, ಇದು ರೆಡ್ ಕಲರ್ ಇನ್ಸ್ಪೆಕ್ಷನ್ ಕಾರ್. ಹೆಂಗೆ ನಮಗೆ ರಿಯಲಿಸ್ಟಿಕ್ ಅನ್ಸಾಕ್ ಮಾಡತ್ತಾರ ನೋಡ್ರಿ. ಇಲ್ಲಿ ಟ್ರೈನ್ನಾಗ ಹೋಗಿ ಬಂದ ಕೂಡಲೇ ಸ್ವಲ್ಪ ಹೊತ್ತು ಇಲ್ಲಿ ಕುಂದ್ರಾಕ, ಆಮೇಲೆ ಇಲ್ಲಿ ನೋಡ್ರಿ ಬ್ಯಾಗ್ ಅದು ಹಿಡ್ಕೊಂಬರೋದು ಮಾಡಾರ. ಲಗೇಜ್ ಅದು ಹೆಂಗೆ ತೊಗೊಂಬರ್ತಿರ್ತೇವೆ ನಮ್ಗೆ ರಿಯಲ್ ಅನ್ನಿಸ್ಬೇಕಲ್ಲ, ಹಂಗಾಗಿ ಮಾಡ್ಯಾರ ಅವ್ರು ಇಲ್ಲೆಲ್ಲ. ಇಲ್ಲಿ ನೋಡ್ರಿ ರೈಲ್ವೆ ಇಟ್ಟಾರ. ಸೊ ರೈಲ್ವೆ ಹೆಂಗೈತೆ ನೋಡ್ರಿ, ಫಸ್ಟ್ ಕ್ಲಾಸ್ ರೂಮ್ ಸಪ್ರೇಟ್ ರೂಮ್ಸ್. ಇಲ್ಲಿ ನೋಡ್ರಿ ಟ್ರೈನ್ ಒಳಗನ ಡೈನಿಂಗ್ ರೂಮ್ ಐತಿ, ಆಮೇಲೆ ಇಲ್ಲಿ ಅಡ್ಗಿ ಮನೆ ಐತಿ ನೋಡ್ರಿ. ರುಬ್ಬುಕಲ್ಲ ಅಡ್ಗಿ ಮನೆ ಇದೆ. ಆಮೇಲೆ ಬಾಯ್ಲರ್ ಐತಿ ನೀರು ಕಾಸ್ಕೊಳಕ. ಟ್ರೈನ್ ಒಳಗೆ ನೋಡ್ರಿ ಇದೆಲ್ಲ. ಸ್ಟೋರ್ ರೂಮ್ ಐತಿ. ಆಮೇಲೆ ಕುಕ್ಸ್ ಅವ್ರದ್ದು ರೆಸ್ಟ್ ರೂಮ್ ಇದೆ. ತೆಗ್ಯಾಕೆ ಬರಂಗಿಲ್ಲ ನಾವನ್ನ. ಮಸ್ತ್ ಐತೆ ಆ್ಯಕ್ಚುಲಿ. ಆರಾಮ್ ನೋಡ್ರಿ ಸರ್ವೆಂಟ್ಸ್ ರೂಮ್ ಇದೆ. ಒಂದು ಟ್ರೈನ್ ಎಷ್ಟು ಮಸ್ತ್ ಐತಿ ನೋಡ್ರಿ. ಮಕ್ಕೊಳಕ್ ನೋಡ್ರಿ ಕಾಟ್ ಐತಿ ಇಲ್ಲಿ ಮೂವೇಬಲ್. ನೋಡ್ರಿ ಇಲ್ಲಿ ಇವ್ರು ಅದ್ರೊಳಗೆ ತಲೆ ಹಾಕೊಂಡು ನಿಂತಾರ ನೋಡ್ರಿ ಇಲ್ಲಿ ಟ್ರೈನ್ ಒಳಗೆ. ದಿಸ್ ಇಸ್ ಮೂವೇಬಲ್ ಕಾಟ್. ಇದು ನೋಡ್ರಿ ಡ್ರೆಸ್ಸಿಂಗ್ ಟೇಬಲ್, ರೈಟಿಂಗ್ ಟೇಬಲ್, ಕಾಲಿಂಗ್ ಬೆಲ್. ನೋಡ್ರಿ ಇಲ್ಲಿ ಹೆಂಗೆ ಅನ್ನಿಸ್ತೈತಿ. ವಾವ್ ಮಸ್ತ್ ಐತಿ. ಇಲ್ಲಿ ಫ್ಯಾನ್ ಅದು, ಡ್ರೆಸ್ಸಿಂಗ್ ಟೇಬಲ್ ಐತಿ, ಮೇಕಪ್ ರೂಮ್, ರೈಟಿಂಗ್ ಟೇಬಲ್. ನೋಡ್ರಿ ಹೆಂಗೈತಿ. ಏನ್ ನೋಡತ್ತಿರ್ಲ ಮಹಾರಾಣಿ ಸಲೂನ್ ನೋಡ್ರಿ. ಇದು ಈ ಸಲೂನನ್ನು ಹಿಂದಿನ ರಾಜ ಪ್ರಭುತ್ವದ ಮೈಸೂರಿನಾಗಿನ ಮಹಾರಾಣಿ ಬಳಸುತ್ತಿದ್ರು ನೋಡ್ರಿ. ಇದನ್ನ ಇದ್ರೊಳಗೆ ನಮಗೆ ಎಲ್ಲ ಐತಿ. ಸೇವಕರಿ ಕೊಠಡಿ, ಓದುವ ಕೊಠಡಿ, ಅದ್ದೂರಿ ರೋಸ್ವುಡ್ ಮರದ ಫಲಕಗಳು ಐತಿ, ಎಲ್ಲ ಐತಿ ನೋಡ್ರಿ ಇದ್ರೊಳಗೆ. ಇಲ್ಲಿ ಸಣ್ಣ ಸಣ್ಣ ಮಾಡೆಲ್ಸ್ ಮಾಡಿಟ್ಟಾರ ನೋಡ್ರಿ ಅದರದ್ದು. ಇಲ್ಲೇನು ನೋಡಾಕತ್ತಿರಲ್ಲ ಇದು ನಿಮ್ಗೆ ಚೇರ್ ಗತೆ ಅನ್ನಿಸ್ಬೋದು, ಬಟ್ ಇದು ಚೇರ್ ಕಮ್ ಲ್ಯಾಡರ್. ಇದು ನೋಡ್ರಿ ಎತ್ತಿದ್ವಿ ಅಂದ್ರೆ ಇದು ಲ್ಯಾಡರ್ ಆಕೈತಿ, ನಿಚ್ಚನ್ಕಿ ಆಗ್ಬಿಡ್ತೈತಿ ಇದು. ಹಂಗೈತೆ ನೋಡ್ರಿ ಅಲ್ಲೇ ಸೀಟಿಂಗ್ ಅರೇಂಜ್ಮೆಂಟು. ಈಗಿನ ಶತಾಬ್ದಿ ಒಳಗೆ ಹೆಂಗೆ ಟ್ರೈನ್ ಇರ್ತಾವಲ್ಲ ಕರೆ ಉದ್ದಕ್ಕೆ ಹಿಂಗೆ ಕುಂದ್ರೋದೈತಿ ಇದ್ರೊಳಗೆ. ಇಲ್ಲೇನು ನೋಡಾಕತ್ತಿರಲ್ಲ ವೀಲ್ಸ್ ಆಫ್ ಇಂಡಿಯನ್ ರೈಲ್ವೆ ಸ್ಟಾಕ್ಸ್ ಅಂತ ನೋಡ್ರಿ ಇದು. ಆಮೇಲೆ ವೇಟ್ಸ್ ಆ್ಯಂಡ್ ಕೈಂಡ್ಸ್ ಆಫ್ ರೇಲ್ಸ್ ಯೂಸ್ಡ್ ಆನ್ ಇಂಡಿಯನ್ ರೈಲ್ವೇಸ್. ಇಲ್ಲೇನು ನೋಡಾಕತ್ತಿರಲ್ಲ ಇದು ಇನ್ಸ್ಪೆಕ್ಷನ್ ಕಾರ್ ನೋಡ್ರಿ. ಇದು ನೋಡ್ರಿ 1968ರಾಗಿಂದ MG ಡೀಸೆಲ್ ಲೊಕೊಮೋಟಿವ್. ಇದು ದೊಡ್ಡದೈತೆ ನೋಡ್ರಿ. ಇಲ್ಲೇನು ನೋಡಾಕತ್ತಿರಲ್ಲ ಲೈಟ್ಸ್ ನೋಡ್ರಿ, ಅಂದ್ರೆ ಸಿಗ್ನಲ್ಸ್, ಯಾವಾಗ ಟ್ರೈನ್ ಮುಂದೆ ಹೋಗ್ಬೇಕು, ಯಾವಾಗ ಸ್ಟಾಪ್ ಆಗ್ಬೇಕು, ಅವನ್ನೆಲ್ಲ ಇಲ್ಲಿ ಸಿಂಬಲ್ ಆಗಿ ತೋರಿಸ್ತಾರ. ಆಲ್ಮೋಸ್ಟ್ ಟ್ರೈನ್ ಮ್ಯೂಸಿಯಂ ನೋಡೋದು ಮುಗೀತು ನಮ್ದು. ಈಗ ನೋಡ್ರಿ ಎಲ್ಲಿ ಹೊಂಟೇವ ಅಂತಂದ್ರೆ ಇಲ್ಲೇ ರೇಲ್ ಕೋಚ್ ಕೆಫೆ ಅಂತ ಐತಿ. ಟ್ರೈನ್ ಒಳಗೆ ಕುಂತು ನಮಗೆ ಸ್ನ್ಯಾಕ್ಸ್ ಬೇಕಂದ್ರೆ ಸ್ನ್ಯಾಕ್ಸ್, ಇಲ್ಲ ಟೀ ಕಾಫಿ ಏನರ. ಬಟ್ ನಮಗೆ ಹೊಟ್ಟೆ ತುಂಬೈತೆ ಯಾಕಂದ್ರೆ ದೋಸೆ ತಿಂದಿದ್ವಲ್ಲ, ಹಾಗಾಗಿ ಜ್ಯೂಸರ ಚಾರ ಏನರ ಕುಡಿದು ಹೋಗೋದು. ಇವರು ಈಗ ಟ್ರೈನ್ ಒಳಗೆ ಹತ್ತಿ ಹೊಂಟಾರ ನೋಡ್ರಿ ಕೆಫೆಗೆ. ಎಷ್ಟು
ಎಷ್ಟು ಲಕ್ಸುರಿಯಸ್ ಆಯ್ತು ನೋಡ್ರಿ ಇದು. ಸೊ ಸೀಟಿಂಗ್ ಅರೇಂಜ್ಮೆಂಟ್, ಫ್ಯಾನ್, AC, ಕೈ ತೊಳೆ ಹಾಕಿಲ್ಲೇ, ಹ್ಯಾಂಡ್ ವಾಶ್, ಹಾಂ AC ಐತಿ. ಅಲ್ಲಿ ಮುಂದೆ ಆರ್ಡ್ರ್ ಕೊಡಬಾರ್ದು, ಸೆಲ್ಫ್ ಸರ್ವಿಸ್ ಐತಿ, ಆರ್ಡ್ರ್ ಕೊಡ್ಬೇಕಲ್ಲ. ಇಲ್ಲಿ ನೋಡ್ರಿ ಫಾಂಟಾ. ಟ್ರೈನ್ ಒಳಗೆ ಕುಂತ ಫಾಂಟಾ ಕುಡಿಯೋದು ನೀವು ಚಲೋ ಐತೆ ಆ್ಯಕ್ಚುಲಿ. ಈ ಎಕ್ಸ್ಪೀರಿಯನ್ಸ್ ಬೇರೆ ಟ್ರೈನ್ ಒಳಗೆ ಲೈಟ್ಸು ಆಮೇಲೆ ಫ್ಯಾನು ನೋಡ್ರಿ, ಲೈಟ್ ಆನ್ ಆದ, ಫ್ಯಾನ್ ಆನ್ ಆದ, ಆರಾಮ್ ಅನಿಸ್ತೈತಿ. ಈಗ ಬಿಸಿಲು ಐತೆ ಹೊರಗೆ, ಮಸ್ತ್ ಆರಾಮ್ ಅನಿಸ್ತೈತಿ. ಇದು ಇಂಡೋರ್ ಗ್ಯಾಲರಿ ನೋಡ್ರಿ. ಈ ಎಲ್ಲದರದ್ದು ಹಿಸ್ಟ್ರಿ ಐತಿ, ಆಮೇಲೆ ಫೋಟೋಸ್ ಅದಾವ. 1830 ಸ್ಟಾರ್ಟ್ ಆಗಿತ್ತು ಟ್ರೈನ್. ಎಲ್ಲದರದ್ದು ಇಮೇಜಸ್ ಹಾಕ್ಯಾರ ಅವರಿಲ್ಲೇ. ಆಮೇಲೆ ಆಪರೇಟಿಂಗ್ ಗ್ಯಾಲರಿ ಇದು ಎಷ್ಟು ರಿಯಲಿಸ್ಟಿಕ್ ಮಾಡ್ಯಾರ ನೋಡ್ರಿ. ಇವೆಲ್ಲ ಇರ್ತಿದ್ದು ಮತ್ತು ಇದ್ರ ಥ್ರೂ ಕಮ್ಯುನಿಕೇಷನ್ ಆಗ್ತಿತ್ತು. ಆಮೇಲೆ ಇವು ಬಂದವು ಇವೆಲ್ಲ. ಇಲ್ಲೇನು ನೋಡಾಕತ್ತಿರಲ್ಲ, ಇವೆಲ್ಲ ವಾಕಿ ಟಾಕಿ ನೋಡ್ರಿ. ಇಲ್ಲಿ ನೋಡ್ರಿ, ಆ್ಯಕ್ಚುಲಿ ಎಕ್ಸಾಕ್ಟ್ ಟೈಮ್ ತೋರ್ಸಾತೈತೆ 11:25. ನಾನು ಅಂದ್ಕೊಂಡಿದ್ದೆ ಮ್ಯೂಸಿಯಮ್ ಅಂದ್ರೆ ಹಂಗೆ ಶೋ ಪೀಸ್ ಕತೆ ಇಟ್ಟಾರ, ಬಟ್ ಅಲ್ಲ, ಅದು ಆಪ್ರೇಟಿಂಗ್ ಐತಿ. ಇಲ್ಲಿ ನೋಡ್ರಿ, ಒಂದು ಚೇರ್, ಕುರ್ಚಿ, ಮಿರರ್ ಐತಿ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಆರಾಮ್ ಕುಂದ್ರಾಕದು, ಮೊದಲಿನ ಎಲ್ಲ ಚೇರ್ಸ್ ಅದು ಇಟ್ಟಾರಿಲ್ಲಿ. ಇಲ್ಲೇನು ನೋಡಾಕತ್ತಿರಲ್ಲ, ಲ್ಯಾಂಪ್ಸ್ ನೋಡ್ರಿ ಇವು. ಇಲ್ಲೇನು ನೋಡಾಕತ್ತಿರಲ್ಲ, ಇವು ರೈಲ್ವೆ ರಿಲೇಟೆಡ್ ಸ್ಟ್ಯಾಂಪ್ಸ್ ನೋಡ್ರಿ, ಪೋಸ್ಟಲ್ ಸ್ಟ್ಯಾಂಪ್ಸ್. ಅಲ್ಲೇ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಇದ್ದು ಮತ್ತು ಬೇರೆ ಐಟಮ್ ಅಂಗಡಿ.